ಗಾಬ್ರಿಂದ ಓಡ್ ಬರಕತ್ತಾರ. ಏ ರೇಣಿ ಮೊದ್ಲಿಲ್ಲಿಂದ ನಡಿ. ಅಯ್ಯ ಯಾಕ ಏನಂತಂತ ಹೇಳ್ರಿ ಮೊದ್ಲು. ನೀವು ಮತ್ತು ಆಕಿ ಇದ್ದೇನ್ ಗಂಡ ಇಬ್ರು ಸೇರಿ ಕುಡಿಯಕ್ಕೆ ಹೋಗಿದ್ದಿಲ್ಲ? ಹೋದವ್ರು ಅತ್ತ ಹೋಗ್ಬಿಟ್ಟಿರಿ. ಮನ್ಯಾಗ ಎಲ್ಲರೂ ನಿಮ್ಮನ್ನು ಹುಡ್ಕಾಡಕತ್ತಿದ್ರು, ಎಲ್ಲಿ ಹೋಗ್ಯಾರ ಅಂತ ಹೇಳಿ. ನೋಡ ಮೊದ್ಲು ನಡಿ ಇಲ್ಲಿಂದ. ಅದನ್ನೆಲ್ಲ ಹೇಳೋಷ್ಟು ನಂಗೆ ಟೈಮ್ ಇಲ್ಲ. ಬಂದು ಉಳ್ಕೋತಿ, ಇಲ್ಲಾಂದ್ರೆ ಕಷ್ಟ ನೋಡು. ಅಯ್ಯ ಏನಾಗೈತಂತ ಹೇಳಾರ ಹೇಳ್ರಿ. ನೀ ಹೇಳತನ ಬಿಡಂಗೆ ಕಾಣುವಲ್ಲಿ. ನಾನು ನೀನು ಇಲ್ಲಿಗೆ ಎದಕ್ಕೆ ಬಂದೇವಂತಂದು ಹೇಳಿ ಆ ವಿದ್ಯಾನ್ ಗಂಡಕ್ಕೆ ಹೇಳಿದೆ. ಅದಕ್ಕೇನನ್ನವ ಹಂಗೆ ಬೇಷ್ ಹಂಗೆ ಕುಡ್ಸಿದ್ದೆ. ಕಂಠ ಪೂರ್ತಿ ಕುಡ್ದಾಗ ಹೇಳ್ದಂಗೆ ಕೇಳ್ತಾನಂತಂದು ಹೇಳಿ ಅಂತ ನಾನು ಅನ್ಕೊಂಡಿದ್ದೆ. ಅದ್ರೇನತ್ತ? ಆದ್ರದ್ದು ಆಗಿದ್ದ ಬೇರೆ. ಯಪ್ಪ ಬಾಯ್ ಬಿಟ್ಟು ಹೇಳಾರ ಹೇಳ್ರಿ ಏನಂತಂತ ಹೇಳಿ. ಯಾಕೆ ನಿಂತು ಅಷ್ಟು ಗಾಬರಿಯಿಂದ ಮಾತಾಡಕತ್ತೀರಿ? ಅದು ಮುಂಜಾನೆ ಅವನಿಗೆ ಹೇಳಿದ್ದೆ ಎಲ್ಲ. ಸಂಜೆ ಕುಡಿಯೋಕೆ ಹೋಗೋಣಪ್ಪ, ಅಲ್ಲೇ ಎಲ್ಲ ಪ್ಲ್ಯಾನ್ ಹೇಳ್ತೇನೆ ಏನಂತಂದು ಹೇಳಿ. ನಿಂದೇನು ಕೆಲಸ ಐತಿ, ನಾನೇನು ಮಾಡ್ಬೇಕು ಅಂತಂದು ಹೇಳಿ. ಹಂಗೆ ಕೆಲಸ ಆಯ್ತು ಅಂತ ಅಂದ್ರೆ ಆಸ್ತಿ ಒಳಗೆ ನಿಂಗರ್ಧ ನಂಗರ್ಧ ಸಮ ಪಾಲು ಮಾಡ್ಕೊಂಡ್ಬಿಡೋಣ, ನಿಂಗೆ ಅರ್ಧ ಕೊಟ್ಬಿಡ್ತೇನೆ ಅಂತ ಹೇಳಿದ್ದೆ. ಅಯ್ಯೋ ಅವನಿಗೆ ಅರ್ಧ ಪಾಲು ಕೊಡ್ತೇನಂತ ಹೇಳಿದ್ದೆ ಮೂದೇವಿ. ನೀನವನ ನಾ ಹೇಳತನ ಕೇಳ. ಆಮೇಲೆ ಏನಾತ? ಅವಂಗ ಈಗ ಸಂಜೆಗೆ ಹೋಗಿ ಸರಿಯತ್ನ ಕುಡ್ಸಿದ್ನವ. ಕುಡ್ದಾನ್ ಬಿಡು ಅಂತಂದು ಹೇಳಿ ನಾನೇನು ಪ್ಲ್ಯಾನ್ ಮಾಡಿದ್ನಲ್ಲ ಅದನ್ನು ಹೇಳಿದ್ದೆ ಅವಂಗ. ಹಂಗೋ ಎದ್ದು ತೂರಾಡಕ್ಕೆ ಚಾಲೂ ಮಾಡಿ ಗೌಡ್ರ ಮುಂದೆ ಹೇಳ್ತೀನಿ, ಹಂಗೆ ಹೇಳ್ತೀನಿ, ನಿಮ್ಮ ತಮ್ಮ ಎಷ್ಟು ಚಲೋ ಮನುಷ್ಯ ಅದಾನ, ನೀನು ನೋಡಿದ್ರೆ ಹಿಂಗೆ ಮಾಡಕ್ಕೆ ನಿಂತಿದ್ದಿ, ಈ ಆಟದಾಗ ನಾನು ಬರಂಗಿಲ್ಲ ಅಂತ ಚಾಲೂನ ಮಾಡಿಬಿಟ್ಟ. ಅಷ್ಟೇ ಅಲ್ಲ, ಅವ ಹಂಗೆ ಸುಮ್ಮನೆ ಇದ್ದಿದ್ರೆ ನಡೀತಿತ್ತು. ಈಗ ಅವನ ಮುಂದೆ ಬಂದು ಹೇಳ್ತೀನಿ ಮತ್ತು ನಿಮ್ಮ ತಮ್ಮನ ಮುಂದೆ ಹೇಳ್ತೀನಿ ಅಂತ ಚಾಲೂ ಮಾಡಿದ್ನಪ್ಪ. ಅಷ್ಟಕ್ಕೆ ನಮ್ಮ ಕೈ ಕಾಲ ಥರ ಅನ್ನಕತ್ಬಿಟ್ಟು ಬಂದ್ಬಿಟ್ಟೆ. ಅಂದ್ರೆ ಹುಡುಗರನ್ನ ರೇಖಾನ ಮತ್ತು ಸೂರಜನ ಕಳ್ತನ ಮಾಡ್ಬೇಕಂತ ಹೇಳಿದ್ರನ? ಅವ್ರಿಬ್ರು ಎತ್ಕೊಂಡು ಹೋಗೋನ್ ಕಡೆ ಬಚ್ಚಿಡು. ಹಂಗೆ ಮನೆ ನಂಬರಿಗೆ ಒಂದು ಫೋನ್ ಮಾಡಿ ಹೇಳು, ಇಷ್ಟು ರೊಕ್ಕ ಕೊಟ್ರೆ ಬಿಡ್ತೇವ ಹುಡುಗರನ್ನ, ಇಲ್ಲಾಂದ್ರೆ ಇಲ್ಲ ಅಂಥೇಳಿ ಹೇಳಿದ್ದೆ. ರೊಕ್ಕಕ್ಕೆ ಭಾಳಷ್ಟು ಬೇಡಿಕೆ ಇಟ್ರೆ ನನ್ನ ಹತ್ರ ಪಾಲ್ ಮಾಡೋಕ್ಕೆ ಕೇಳ್ತಾನವ. ಹಂಗೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ನಮ್ಮ ತಮ್ಮಗೆ ಹೋಗಿ ಹೇಳೋಣಂತ ಮಾಡಿದ್ದೆ. ನೋಡಪ್ಪ ನಿನ್ನ ಆಸ್ತಿ ಭಾಳ ಐತಂತಂದೇಳಿ ಊರು ಜನಕ್ಕೆ ಗೊತ್ತೈತಿ. ಆಸ್ತಿ ಇದ್ದಷ್ಟು ನಿನ್ನ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಅಷ್ಟು ಕೊಡು ಇಷ್ಟು ಕೊಡು ಅಂತ ರೊಕ್ಕ ಡಿಮ್ಯಾಂಡ್ ಮಾಡ್ತಾರೆ. ಅದಕ್ಕೆ ಸುಮ್ಮನೆ ನನ್ನ ಹೆಸರನ್ನ ಹಂಗೆ ಬರ್ದು ಕೊಟ್ಬಿಡು ನೀನು, ಅಂದ್ರೆ ಸೇಫ್ಟಿನೂ ಆಕೈತಿ. ನಿಂಗೆ ಯಾವಾಗ ಬೇಕು ಅವಾಗ ನಾನು ರೊಕ್ಕ ಕೊಡ್ತೀನಿ. ಮತ್ತು ನೀ ಏನಾರ ಮಾರ್ಬೇಕಾತಪ್ಪ, ಏನಾರ ಬೇಕಾತು ಅಂತ ಅಂದ್ರೆ ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಆಸ್ತಿ ಎಲ್ಲ ಲಪ್ಟಾಯಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ. ನಾನೇನು ಇದನ್ನ ಯೋಚನೆ ಮಾಡಿ ಬಂದಿದ್ವಲ್ಲ, ಈಗೇನತ್ತ? ಅದು ನಂಗೆ ಹುಡುಗರನ್ನ ಕಳ್ತನ ಮಾಡೋಕೆ ಹೆದರಿಕೆ ಆತ. ಮತ್ತು ಅವು ನನ್ನ ಮೇಲೆ ಹೆಸರು ಹೇಳಿಬಿಟ್ರೆ ಏನು ಮಾಡೋದು? ಅದಕ್ಕೆ ಬಸಪ್ಪಗೆ ಹೇಳಿದ್ದೆ, ಹುಡುಗರು ಹೇಳ್ಕೊಂಡು ಹೋಗಿ ಕೂಡಿ ಹಾಕು, ಹಂಗೆ ಗೌಡ್ರಿಗೆ ಫೋನ್ ಮಾಡಿ ಹೆದರ್ಸು, ಅವಾಗೆಲ್ಲ ಸರಿ ಆಕೈತಿ ಅಂಥೇಳಿ. ಸುಳೆ ಮಗ ಕುಡಿಯೋಕೆ ಒಪ್ಕೊಂಡಾನ. ಸಂಜೆ ಮುಂದೆ ಬರ್ತೇನೆ ಅಂತ ಹೇಳಾನ. ನೀವೇನು ಹೇಳ್ತೀರಿ, ಹಂಗೆ ಮಾಡ್ತೇನೆ ರೀ ಮಾಮಾರ ಅಂತ ಅಂದಾನ. ಸಂಜೆಗೆ ಕುಡಿಯೋ ಮುಂದೆ ಎಲ್ಲ ಹೇಳಿದೆ ನೋಡಿ ಹಿಂಗೆ ಅಂಥೇಳಿ. ಎದ್ದು ಹಂಗೋ ಮೈ ಮೇಲೆ ದೇವು ಬಂದಿರ್ಕತೇನೆ ಹರಡಕತ್ಬಿಟ್ಟ. ಅದಕ್ಕೆ ಈಗ ಅವ ಮನೆ ಕಡೆನೇ ಬರಕತ್ತಾನ. ಅಲ್ಲೇ ಒಂದು ನಾಲ್ಕು ಅವ್ನು ಬಡ್ದು ಓಡ್ ಬಂದೇನು, ಅಲ್ಲೇ ಬಿದ್ದಾನವ. ಎಚ್ಚರ ತಪ್ಪ್ಯಾನ. ಅವಂಗೆ ಎಚ್ಚರು ಬರೋಷ್ಟೊಳಗೆ ನಾವು ಈ ಊರು ಜಾಗ ಖಾಲಿ ಮಾಡಬೇಕು. ಮನೆಗೆ ಬಂದ ಅಂತಂದ್ರೆ ಮತ್ತು ಎಲ್ಲರಿಗೂ ಸುದ್ದಿ ಆಕೈತಿ. ಮತ್ತು ನಾನೇನು ಇಲ್ಲಿರೋದು ವಜ್ಜೆ ಆಕೈತಿ ನೋಡು. ಅಷ್ಟೇ ಯಾಕೆ ಒಂದು ಕಂಪ್ಲೇಂಟ್ ಕೊಟ್ಟ ಅಂತ ಅಂದ್ರೆ ನಾವು ಒಳಗೆ ನಾ ಬರಂಗಿಲ್ಪ, ಇಷ್ಟು ಆಸ್ತಿ ಬೇಕಾ? ನೋಡು ರೇಣಿ, ನೀನು ಬಂದು ಚಲೋ, ಇಲ್ಲ ಅಂದ್ರೆ ನೋಡು ನೀನು ಒಳಗೆ ಹೋಗಿ. ನಾ ಏನು ಮಾಡಿಲ್ಲ, ನಾನೇನು ಹೋಗಂಗಿಲ್ಲ. ನೋಡು, ನಾ ಇಲ್ಲಿಂದ ತಪ್ಪಿಸ್ಕೊಂಡು ಹೋದೆ ಅಂತ ಇಟ್ಕೋ, ನೀವು ಒಬ್ಬಕಿನ್ನ ಸಿಕ್ತಿದ್ದಿ. ಅಷ್ಟೇ ಅಲ್ಲ, ಪೊಲೀಸರು ನಿನ್ನ ಹಿಡಿದು ಒಳಗೆ ಹಾಕ್ತಾರೆ, ಕೇಳ್ತಾರೆ ನಿನ್ನ ಗಂಡ ಎಲ್ಲದಾನ ಎಲ್ಲದಾನ ಅಂಥೇಳಿ. ಆಮೇಲೆ ನೋಡು, ನಾನು ಸಿಕ್ಕಿಲ್ಲ ಅಂತಂದ್ರೆ ನಿನ್ನ ಬಿಡಂಗೇ ಇಲ್ಲ ಅವ್ರು. ನಾ ಸಿಗೋ ತನಕ ನಿನ್ನ ಒಳಗೆ ಕೂಡ ಹಾಕ್ಬಿಡ್ತಾರೆ. ಆಮೇಲೆ ಜೈಲಾಗ ಮುದ್ದಿ ಮುರ್ಕೋತ ಕುಂದ್ರು. ಇಲ್ಲ ನಾನು ಬರ್ತೇನೆ. ಮತ್ತು ಆಸ್ತಿ ಹೆಂಗೆ ರೀ ಮಾಡೋದು? ಯಾಕೆ ಚಿಂತೆ ಮಾಡ್ತಿದ್ದಿ? ನಮ್ಮ ತಮ್ಮ ಏನಾರ ಆಸ್ತಿ ಒಳಗಿಂದ ಒಂದು ಬಿಡಿಗಾಸರು ಉಪಯೋಗಿಸಕತ್ತಾನೇನ? ಅಷ್ಟಕ್ಕೂ ಹೆಂಗಾರ ಹೇಳಿ, ಇಲ್ಪ ನನಗೊಂದಿಷ್ಟು ಕಷ್ಟ ಐತಿ, ನನ್ನ ಮಗಳು ಮದುವೆ ಮಾಡ್ಬೇಕಾಗೈತಿ, ಇನ್ನೊಂದು 2 ವರ್ಷಕ್ಕೆ ಅಂದ್ರಕ್ಕೆ ಮದುವೆ ಬರ್ತಾಳ, ಹೊಲ್ದಾಗ ಒಂಚೂರು ಬೆಳೆ ಬರಲಿಲ್ಲ, ಮುಂದೆ ಯಾವಾಗಾರ ಪಾಲು ಮಾಡ್ಕೊಡ್ತೇನೆ ಅಂತಂದು ಹೇಳಿ ಅಂದ್ರೆ ಸುಮ್ಮನೆ ಹಾಕಾನವ. ಹಂಗಂತೀರಾ? ಹಂಗಾರೆ ಇಲ್ಲಿಗೆ ಬಂದಿದ್ದು ಸುಮ್ಮನೆ ಉಪಯೋಗ ಇಲ್ದಂಗೆ ಆತ. ನಡಿಯ ಮರಳ, ಇಲ್ಲೇ ಇದ್ವಿ ಅಂದ್ರೆ ನೋಡು ಆಮೇಲೆ ಇದ್ದಿದ್ದ ಆಸ್ತಿನೂ ಬಿಟ್ಟು ಮುದ್ದಿ ಮುರ್ಕೊಂಡು ಕುಂದಿರ್ಬೇಕು ಜೈಲ್ನಾಗ. ನಡೀರಿ. ಅಲ್ಲ ಅತ್ತೆರಿಗೆ ಸ್ವಲ್ಪ ಆಕಿ ಸುಶ್ಲಾಗ ಹೇಳಿ ಬರ್ತೇನಲ್ಲ. ನಿನಗೆ ಎಷ್ಟರ ಹೇಳ್ಬೇಕಾ? ಇದ್ದಕ್ಕಿದ್ದಂಗೆ ಹೊಂಟು ನಿಂತೇವಂದ್ರೆ ಏನೋ ಆಗೈತೆ ಅಂತ ತಿಳ್ಕೊಂತಾರಿಲ್ಲ. ನಡಿ. ಸುಶೀಲಾ ನೀನು? ಸುಶೀಲಾ, ನಾವು ಒಂದಿಟ್ಟು ಊರಾಗ ಕೆಲಸ ಐತಿ, ಮುಂದಿನ ವಾರ ಬರ್ತೇವಂತ. ಮಾವರ, ನೀವು ಇಷ್ಟು ಕೆಟ್ಟದಿರಂತ ನಾನು ಅನ್ಕೊಂಡಿದ್ದಿಲ್ಲ. ಅತ್ತೆರು ಹೇಳ್ತಿದ್ದಿದ್ದು ಖರೆ ಐತಿ. ಆಸ್ತಿ ಸಲುವಾಗಿ ನಿಮ್ಮ ಮಾವ ನಿನ್ನ ಮಕ್ಕಳನ್ನ ಕೊಲ್ಲಾಕು ಹೇಸಂಗಿಲ್ಲ, ಹುಷಾರಿಂದಿರ್ರಿ, ಅವ್ನ ಮನೆಗೆ ಸೇರಿಸ್ಬೇಡ್ರಿ ಅಂಥೇಳಿ. ಅಂಥದ್ರಾಗ ನಾನು ನಿಮ್ಮ ಮೇಲಿಂದ ಗೌರವಕ್ಕೆ ರೀ ಬರಕ್ಕೆ ಕೊಟ್ಟೆ ಮನೆಗೆ. ಆದ್ರೆ ನೀವೇನು ಮಾಡಿದ್ರಿ? ನೀವು ಆಸ್ತಿ ನನಗೆ ಕೊಟ್ಬಿಡೋ ತಮ್ಮ, ನನಗೆ ಬೇಕು, ನನಗೆ ಹಿಂಗೈತಿ ಅಂತಂದು ಹೇಳಿದ್ರೆ ನಿಮ್ಮ ತಮ್ಮ 1 ರೂಪಾಯಿನೂ ಕೇಳ್ತಿದ್ದಿಲ್ಲ. ಅವ್ರ ಅತ್ತೆರ ಮುಂದೆ ಅವತ್ತ ಅನ್ನಕತ್ತಿದ್ರು, ಇಲ್ಲಿ ಬಿಡ್ಬೇ ಅಣ್ಣ ಉಪಯೋಗಿಸ್ಕೊಳಕತ್ತಾನ, ಅವನ್ನ ತಗೊಳ್ಳಿ ಬಿಡು ಎಲ್ಲಾನು, ನನಗೇನು ಬೇಡ ಅಂಥೇಳಿ. ಅತ್ತೆರ ಭಾಳ ಒತ್ತಾವತ್ತಿ ಹಚ್ಚಿದ್ರು ಅಂಥೇಳಿ ನಿಮ್ಮ ಮನೆಗೆ ಬಂದು ಕೇಳಿದ್ರು ಹೊರತು ಅವ್ರಿಗೇನು ಆಸ್ತಿ ಒಳಗೆ ಒಂದು ಪುಡಿಗಾಸು ಬೇಡಾಗಿತ್ತು.
ಗಂಜಿ ಉಂಡ್ರು ನೆಮ್ಮದಿ ಅಂತದೇನಿ. ಆಸ್ತಿ ಗೀಸ್ತಿ ಏನು ಬೇಡ ನನಗೆ. ನನ್ನ ಮನೆಯೊಳಗೆ ನನ್ನ ಮಕ್ಕಳದಾರು, ನನ್ನ ಹೆಂಡತಿ ಅವ್ವ ಎಲ್ಲರೂ ಅದಾವಿ. ನಾವು ಚೆನ್ನಾಗಿರ್ತೇವೆ ಅನ್ನಕತ್ತಿದ್ರು. ಅತ್ತೇರು ಭಾಳ ಹೇಳಿದ್ರು ಅಂತಂದು ಹೇಳಿ ಕೇಳಕ್ಕೆ ಬಂದ್ರು. ಅಂದ್ರೆ ವಿದ್ಯಾಂದು ಭಾಳ ಕಷ್ಟ ಐತಿ, ಒಂಚೂರು ಆಸ್ತಿ ಒಳಗೇನಾರ ಸಹಾಯ ಮಾಡಿದ್ರೆ ಅದ್ರದ್ದು ಜೀವನ ಪಾಪ ಚಲೋ ಆಕೈತಿ ಅಂತ ಹೇಳಿ. ಇಷ್ಟ ಅಲ್ಲ, ವಿದ್ಯಾನ್ ಗಂಡಂದು ಹೆಂಗ ಮಾಡಿ ಇವ್ರ ಗೌಡ್ರು ಕುಡಿಯೋದು ಬಿಡಿಸಿದ್ರು. ನೀವು ನಿಮ್ಮ ಆಸ್ತಿ ಹಪ್ಪ ಹಪ್ಪಿಗ ಪಾಪ ಅವನು ಕರ್ಕೊಂಡೋಗಿ ಕುಡಿಯಕ್ಕೆ ಹಚ್ಚಿದ್ರಿ. ಅವ ಕುಡಿತಾನ ಖರೆ, ದುಡಿಯೋದು ಅಷ್ಟು ಕಷ್ಟ. ಆದ್ರೆ ಅವನ ಕಡೆ ನಿಯತ್ತನ್ನೋದೈತಿ. ಆದ್ರೆ ಅವಂಗ ಅಲ್ಲೇ ಹೊಡೆದು ಬಿಸಾಕ್ ಬಂದೆ ಅಂತೀರಲ್ಲ, ಎಷ್ಟು ನಾಚಿಕೆಟ್ಟವ್ರು ಇರ್ಬೇಕು ನೀವು. ಸುಶೀಲಾ, ನಮ್ಮನ್ನ ಬಿಟ್ಬಿಡು, ನಾವು ಹೋಗ್ತೇವೆ. ನಿಮ್ಮನ್ನ ಹಂಗ ಸುಮ್ಮನೆ ಏನು ಬಿಡಂಗಿಲ್ಲ. ಗೌಡ್ರು ಈಗೆಲ್ಲ ಕೇಳಿಸ್ಕೊಂಡಾರ, ಪೊಲೀಸ್ ಸ್ಟೇಷನಿಗೆ ಹೋಗ್ಯಾರಿ ಕಂಪ್ಲೇಂಟ್ ಕೊಟ್ಟು ಬರಕ್ಕೆ. ನೀವು ಮಕ್ಕಳ ಸುದ್ದಿ ಕೈ ಹಚ್ಚಿಬಿಟ್ರಲ್ಲ, ಹಂಗಾಗಿ ಗೌಡ್ರಿಗೆ ಎಲ್ಲಿ ಸಿಟ್ಟು ಬಂದೈತಿ. ಈಗ ಹಂಗ ಬಿಟ್ರೆ ನಡೀತಿಲ್ಲ, ಮಾಡ್ತೀನಿ ತಡಿ. ಸುಶೀಲಾ, ನಮ್ದು ತಪ್ಪಾಗೈತಿ. ಇನ್ನೊಮ್ಮೆ ಈ ಕಡೆ ಬರಂಗಿಲ್ಲ. ನಮ್ಮನ್ನ ಹೋಗಕ್ಕೆ ಬಿಟ್ಬಿಡು. ಬಾರ, ಅಲ್ಲೇನು ಮಾಡಕತ್ತಿ? ಮಾವರ, ನಿಮ್ಮನ್ನ ಅಷ್ಟು ಸರಳ ಹೋಗಕ್ ಬಿಡ್ತೇವೆ ಅಂತ ತಿಳ್ಕೊಂಡಿರಿ? ನೀವು ಮಾಡಿದ್ದೇನು ಸಣ್ಣ ತಪ್ಪಂತ ತಿಳ್ಕೊಂಡಿರಿ? ಒಂದ್ ವೇಳೆ ನಿಮ್ಗೆ ವಿದ್ಯಾನ್ ಗಂಡು ಸಿಕ್ಕಿದ್ದಿಲ್ಲ ಅಂದ್ರೆ ಬೇರೆ ಯಾರ್ದಾರ ಕಡೆ ಹೇಳಿ ಕಳ್ತನ ಮಾಡಿಸ್ತಿದ್ರಲ್ಲ. ಅಯ್ಯಪ್ಪ, ಆಮೇಲೆ ನನ್ನ ಮಕ್ಕಳು ಈ ಮನೆ, ಅಯ್ಯಪ್ಪ ಅವು ಇಲ್ಲ ಅಂದ್ರೆ ನಾವು ಯಾರು ಬದುಕಿರ್ತಿದ್ದಿಲ್ಲಪ್ಪ. ಇವತ್ತಲ್ಲ ನಾಳೆ ನೀವು ನಮ್ಗೆ ವಿಷಾನ. ಅದಕ್ಕೆ ಈಗ ಅದನ್ನು ಚೂಟ್ ಹಾಕ್ಬಿಟ್ರೆ ನಾಳೆ ನಾವು ನೆಮ್ಮದಿಯಿಂದ ಇರ್ತೇವೆ. ಏನಿಲ್ಲ, ಎಲ್ಲಿ ಹೊಂಟಿ? ಹಾಂ, ಇಲ್ಲ ಐತೆ ನೋಡಿದ. ಇದನ್ನು ತೊಗೊಂಡು ಹೇರಾಕಿನ ತಲಿಗ. ಏನು ಹೇಳಕತ್ತಿ ನೀನು? ನೋಡು, ನಾವು ಇಲ್ಲಿಂದ ಹೊರಗೆ ಹೋಗೋದು ಮುಖ್ಯ. ಮೊದ್ಲಕ್ಕೀಗ ಇಲ್ಲಿಂದ ಸರ್ಸ್ಬಿಡು, ಆಮೇಲೆ ನೋಡ್ಕೊಳ್ಳೋಣ. ಏನೋ ಬಾಯ್ ಆಗಕತ್ತೈತಲ್ಲ. ಅಯ್ಯೋ, ಈಕಿ ನಮ್ಮ ಸುಶೀಲಾಗವೇನೋ ಏನೋ ಹಿಡ್ಕೊಂಡು ನಿಂತಾನವ. ತಲೆಗಿಲಿ ಹೊಡಿತಾನೇನು, ಏನಾಗಿತ್ತೇನಿಲ್ಲ. ಅಯ್ಯೋ ಸುಶೀಲಾ. ಏನ್ರಿ ಮಾವ, ಈ ಹಾರಿಗಿರಿ ಹಿಡ್ಕೊಂಡು ನನಗೆ ಹೆದರ್ತಾನಂತ ತಿಕ್ಕೋಬೇಡ್ರಿ ನೀವು. ಅಯ್ಯೋ, ಹಾರಿ ಹಿಡ್ಕೊಂಡನವ. ಆಕಿನ ತಲೆ ಮೇಲೆ ಹೊಡೆದ ಬಿಡ್ತಾನೆ. ಇನ್ನು ಆಕೀಗ ಅದಕ್ಕೇನು ಗೊತ್ತೈತಿ, ನನ್ನ ಸೊಸಿಗ ಏನು ಮಾಡಂಗಿಲ್ಲ ಅಂತ ತಿಕ್ಕೊಂಡಿರ್ತಾ. ಆದ್ರೆ ನನಗೆ ಗೊತ್ತೈತಿ ಬುದ್ಧಿ ಏನಂತಂತ ಹೇಳಿ. ಕೊಲ್ಲಾಕು ಹೆಸೋನಲ್ಲ. ಇಷ್ಟು ದಿವಸ ಹೇಳಿಸಿ ಬಡ್ಕೊಂಡೆ ಅವ್ರಿಗೆ. ನನ್ನ ಮಾತು ಕೇಳಲಿಲ್ಲ. ನೋಡು ಸುಶೀಲಾ, ಇನ್ನೊಂದು ಅವಕಾಶ ಕೊಡ್ತೇನೆ ನಿಂಗೆ. ನಮ್ಮನ್ನ ಇಲ್ಲಿಂದ ಹೋಗಾಕ ಬಿಟ್ಬಿಡು. ಇಲ್ಲ ಅಂದ್ರೆ ಮಾತ್ರ ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಮಾತಾಡ್ಕೊಂತ ಯಾಕೆ ನಿಂತಿಯಲ್ಲೇ? ಹೇರ್ ತಲೆ ಮೇಲೆ. ನಿಮ್ಮ ಕಡೆ ಆಗಲ್ಲ ಅಂದ್ರೆ ತಂಬಲ್ಲೇ. ನಿಮ್ದಾರ ಎಷ್ಟು ನೋಡ್ತೇನೆ ನಾನು, ಹಾಕ್ರಿ. ಸುಶೀಲಾ, ಪಟ್ನ ಬಾ, ಭಾಳ ಹೊಲಸು ಜನ ಅದಾರ ಅವ್ರು. ಸಾಯ್ ಹೊಡ್ಯಾಕ ನಿಂತಾರ ಬಾ. ಅತ್ತಿರಿ, ಸುಮ್ಮನಿರ್ರಿ. ಹೆದರ್ಕೊಂತಿದ್ರೆ ಹೆದರ್ಸ್ತಾರ ಇವ್ರು. ಇವ್ರದಾರ ಎಷ್ಟೈತಿ ನೋಡೇ ಬಿಡ್ತೇನೆ ನಾನು. ಏನು ಮುಖ ನೋಡ್ಕೊಂತ ನಿಂತಿ ತಂಬಲ್ಲೇ? ನೀ ಖರೇನ ಹೊಡ್ಯಾಕತ್ತೀನ? ಅಯ್ಯೋ, ನನ್ನ ಸಸಿ ಹೊಡ್ಯಾಕತ್ತಾರ, ಬರ್ರಿಯೋ. ಅತ್ತಿರಿ, ಏನಾಗಂಗಿಲ್ಲ, ಸುಮ್ಮನಿರ್ರಿ. ಅತ್ತಿರಿ, ಏನಾತ್ರಿ ನಿಮ್ಗೆ? ಏನು ಇನ್ನೂ ಇಲ್ಲೇ ನಿಲ್ತೀಯ? ನಡೀತೀಯ? ನಡಿಲಿಂದ ಜಾಗ ಖಾಲಿ ಮಾಡ. ಅವ್ವ, ಇಲ್ಲೇ ನಿಂತಿ ನೋಡ. ಪಟ್ನಾ ಬಾ. ನಮ್ಮ ಅವ್ವಗೆ ಸಾಯಿ ಹೊಡೆದು ಬಿಟ್ಟೆಲ್ಲ ನೀನು. ನಾ ಏನ್ ಮಾಡ್ಲಿ? ಆಕಿ ಸುಶೀಲಾ ಹೊಡ್ಯಾಕ ಹೋದ್ರೆ ನಿಮ್ಮ ಅವ್ವ ಅಡ್ಡ ಬಂದ್ಲು. ನಾ ಏನ್ ಮಾಡ್ಲಿ? ಬಾ ಪಟ್ನಾ ಬಾ. ಇಲ್ಲಾಂದ್ರೆ ನೋಡ ಪೊಲೀಸರ ಕೈ ಸಿಕ್ಬಿಡ್ತಿ. ಯವ್ವ ಬೇ, ನನ್ ಕ್ಷಮಿಸ್ಬಿಡ್ಬೇ. ಅತ್ತಿರಿ, ಎದ್ದಾಳ್ರಿ. ವಿದ್ಯಾ, ಅತ್ಗೆಮ್ಮ, ನಮ್ಮ ಅವ್ವಗೆ ಏನಾತ್ರಿ? ಯವ್ವ ಬೇ, ಹೇಳ್ಬೇ, ಏನಾತ್ ಬೇ ನಿಂಗ? ಅತ್ಗೆಮ್ಮ, ನಮ್ಮ ಅವ್ವಗೆ ಏನಾತ್ರಿ? ಯಾಕೆ ಹಿಂಗೆ ಬಿದ್ದಾಳ? ನಿಮ್ಮ ಅಣ್ಣ ಅದಾನಲ್ಲವ, ದೊಡ್ಡಣ್ಣ, ಅವನು ಹೆಂಡತಿ ಹಿಂಗೆ ಮಾಡಿದ್ಲು. ನಂಗೆ ಹೊಡ್ಯಕ್ಕೆ ಬಂದ್ಲು. ಅತ್ತೇರ ನನ್ನ ಜೀವ ಉಳ್ಸೋಕೆ ಹೋಗಿ ತಾವು ಅಡ್ಡ ಬಂದ್ಬಿಟ್ರು. ಹೊಡೆತ ಬಿದ್ದುಬಿಟ್ಟೈತಿ. ಅತ್ತಿ, ಎದಳ್ರಿ ಅತ್ತೀರ. ಯವ್ವ ಬೇ. ಅವ್ವ ಮಗಳ, ನಾ ಬದುಕದಿಲ್ವಾ? ಅವ್ವ ಸುಶೀಲಾ, ಇನ್ನೀಗ ನೀನ ತಾಯಿ ಸ್ಥಾನದಾಗ ನಿಂತ ಎಲ್ಲ ನೋಡ್ಕೋಬೇಕವ. ಆ ನನ್ನ ದೊಡ್ಡ ಮಗನ್ನ ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಅವನ್ನ ಹೆಂಡ್ತಿನ ಈ ಮನೆಗೆ ಸೇರಿಸ್ಬೇಡ್ರಿ. ಅತ್ತೆರ, ಹಂಗೆಲ್ಲ ಮಾತಾಡಬೇಡ್ರಿ. ನಡೀರಿ, ದವಾಖಾನಿಗೆ ಹೋಗೋಣ. ಬೇಡವಾ? ಅತ್ತಿಗ ಸೊಸಿ ಮಡಲೊಳಗೆ ಪ್ರಾಣ ಬಿಡೋ ಭಾಗ್ಯ ಬರ್ತೈತಿ. ನಂಗೆ ಸಿಕ್ಕೈತಿ. ಸುಮ್ಮನೆ ದವಾಖಾನಿ ತನ ನಂಗೆ ಒಯ್ಬೇಡ್ರಿ. ನಾ ಬದುಕು ಉಳಿಯೋದಿಲ್ಲ. ಅವ್ವ ವಿದ್ಯಾ, ಅದಕ್ಕೆ ಮುನ್ನ ತಾಯಿ ಸ್ಥಾನದಾಗ ನೋಡುವ. ಯಾವುದೇ ಕಾರಣಕ್ಕೂ ಆಕಿಗ ಮನ್ಸಿಗೆ ಬೇಸರ ಮಾಡಬೇಡವ. ನೀವು ಇಬ್ಬರು ಯಾವಾಗಲೂ ಚಂದಾಗಿರ್ರಿ. ಮಕ್ಕಳನ್ನ ಚಂದ ನೋಡ್ಕೊರಿ. ಗೌಡಪ್ಪಗ ಎಲ್ಲ ಯವ್ವ